ಸೊ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತಂದರೆ ತುಂಬ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಅದರಲ್ಲೂ ಒಂದು ಹೊಸಬರ ಸಿನಿಮಾ, ಒಂದು ಹೊಸ ಪ್ರಯತ್ನ. ಟ್ರೈಲರ್ ನೋಡಿದ್ಮೇಲೆ ಈ ಸಿನಿಮಾ ನೋಡಲೇಬೇಕಪ್ಪ ಹೇಗಿದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಉಂಟು ಮಾಡಿರುತ್ತೆ. ಸೊ ಆ ಸಿನಿಮಾಗಳ ಹೆಸರಲ್ಲಿ ಈಗ ಸದ್ಯಕ್ಕೆ ರಿಲೀಸ್ ಆಗಿರುವಂಥ ಸಿನಿಮಾ ಆ ಒಂದು ಲಿಸ್ಟಲ್ಲಿ ಅಂತಂದರೆ ಕುಲದಲ್ಲಿ ಕೀಳಿ ಆಗೋದು. ಸೊ ಹೇಗಿದೆ ಸಿನಿಮಾ, ಹೇಗೆ ಅನ್ನಿಸ್ತು ನನಗೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ತೀನಿ. ಆ್ಯಂಡ್ ಬೇಗ ವಿಡಿಯೋನ ಶುರು ಮಾಡ್ತೀನಿ, ತಡ ಮಾಡೋಕ್ಕೆ ಹೋಗಲ್ಲ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಫಸ್ಟ್ ಆಫ್ ಆಲ್, ಈಗ ಸದ್ಯದ ಒಂದು ಮಟ್ಟಿಗೆ ಒಂದು ಸಿನಿಮಾ ಅನ್ನುವಂಥದ್ದು ಏನಿದೆ, ಒಂದು ಕನ್ನಡ ಸಿನಿಮಾಗಳು ಥಿಯೇಟ್ರಿಗೆ ಬರುತ್ತೆ ಆ್ಯಂಡ್ ಆಡಿಯನ್ಸ್ಗಳನ್ನು ಕರ್ಕೊಂಬಂದು ಕೂರಿಸುತ್ತೆ. ಸೊ ಎಕ್ಸ್ಪೆಷಲಿ ಏನಪ್ಪ ಅಂದರೆ, ಸಿನಿಮಾಗಳು ಒಂದು 4 ವಾರ 5 ವಾರ ಅಥವಾ ತುಂಬ ವಾರಗಳು ಸಿನಿಮಾ ಒಂದು ಹೌಸ್ಫುಲ್ ಆಗಬೇಕು, ಅಥವಾ ಒಂದು ಮಿಡ್ ಎಂಡ್ ಆದರೂ ಒಂದು 50% ಆಕ್ಯುಪೆನ್ಸಿ ಆಗಬೇಕು ಥಿಯೇಟ್ರಲ್ಲಿ ಅಂತಂದರೆ ಫ್ಯಾಮಿಲಿ ಆಡಿಯನ್ಸ್ ತುಂಬ ರಿಕ್ವೈರ್ಮೆಂಟ್ ಇರುತ್ತೆ. ಫ್ಯಾಮಿಲಿ ಆಡಿಯನ್ಸ್ ಎಷ್ಟು ಜನ ಥಿಯೇಟರ್ಸ್ಗೆ ಬರ್ತಾರೋ ಸೊ ಅಷ್ಟು ಸಿನಿಮಾ ಮೂವ್ ಅಪ್ ಆಗುವಂಥದ್ದು. ಸೊ ಆ ಒಂದು ಎಲ್ಲ ಒಂದು ಲಕ್ಷಣಗಳು ಈ ಒಂದು ಸಿನಿಮಾಗಿದೆ ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ಆಲ್ಸೋ ಎಲ್ಲ ಒಂದು ಫ್ಯಾಮಿಲಿ ಆಡಿಯನ್ಸ್ ಕೂಡ ಈ ಒಂದು ಸಿನಿಮಾದಲ್ಲಿ ನೋಡಿದೆ ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ. ಈ ರೀತಿ ಸಣ್ಣ ಪುಟ್ಟ ಸಿನಿಮಾಗಳಿಗೆ ಪ್ರೋತ್ಸಾಹಗಳು ಸಿಗಬೇಕು. ನಾನು ತುಂಬ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಈ ಒಂದು ಸಿನಿಮಾದ ಬಗ್ಗೆ ಬಂದ್ಬಿಡ್ತೀನಿ, ತಡ ಮಾಡೋಕ್ಕೋಗಲ್ಲ ಮಾತಾಡಲಿಕ್ಕೆ. ಆ್ಯಂಡ್ ನಾನು ಈ ಭಾಳ ದಿನ ಆದಮೇಲೆ ಒಂದು ಹಳ್ಳಿ ಸೊಗಡಿನ ಒಂದು ಸಿನಿಮಾ, ಒಂದು ಒಳ್ಳೆ ಜಾನರ್ ಸಿನಿಮಾನ ನೋಡಿದೆ. ಆ್ಯಂಡ್ ಇಲ್ಲಿ ಮಡೆನೂರು ಮೋನೋ ಅವರಾಗಿರ್ಬೋದು ಮತ್ತು ಮೋನೋ ಗುಡ್ಡಮನೆ ಆಗಿರ್ಬೋದು, ಇಬ್ಬರದು ಕೂಡ ಒಂದು ಬೆಸ್ಟ್ ಕಾಂಬಿನೇಷನ್ ವರ್ಕ್ ಆಗಿದೆ. ಸೊ ಈ ಒಂದು ಓವರ್ ಆಲ್ ಸಿನಿಮಾದ ಮೇನ್ ಥೀಮ್ ಬಂದ್ಬಿಟ್ಟು ಒಂದು ಹಳ್ಳಿಯಲ್ಲಿ ನಡೆಯುವಂಥ ಒಂದು ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ನಾವೆಲ್ಲ ಒಂದು ಪ್ಯಾಟ್ರನಲ್ಲಿ ನೋಡಿರ್ತೀವಿ, ಏನೋ ಒಂದು ಹಳ್ಳಿಯಲ್ಲಿ ಆಗಿರುವಂಥ ಒಂದು ಘಟನೆಗಳು, ಅದು ಏನು ಘಟನೆ ಏನಂತ ನೀವು ಥಿಯೇಟ್ರಲ್ಲಿ ಹೋಗಿ ನೋಡಬೇಕು. ಸೊ ಆ ಎಲ್ಲ ಒಂದು ಜಾನರ್ನ ನೋಡಿರ್ತೀವಿ, ಬಟ್ ಅದೇ ಜಾನರ್ನ ಇವರು ಸೊ ಒಂದು ಬೇರೆ ರೀತಿಯಲ್ಲಿ ಒಂದು ಅದ್ಭುತವಾಗಿ ಕನ್ವೆ ಮಾಡಿದ್ದಾರೆ. ಆ್ಯಂಡ್ ಲೊಕೇಶನ್ಸ್ಗಳನ್ನು ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಒಂದು ಒಳ್ಳೆ ಒಂದು ಉತ್ತಮವಾದಂಥ ಸ್ಟೋರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಇದರಲ್ಲಿ ಭಟ್ರದೊಂದು ಅಪಿಯರೆನ್ಸ್ ಆಗಿರ್ಬೋದು, ಆಮೇಲೆ ಈ ಒಂದು ಓವರ್ ಆಲ್ ಸಿನಿಮಾದ ಒಂದು ಪ್ಯಾಟ್ರನ್ಸ್ಗಳನ್ನು ಅಂದರೆ ಈಗ ನಾನು ಫಸ್ಟ್ ಹಾಫಿಂದ ಹಿಡಿದು ಒಂದು ಇಂಟರ್ವ್ಯೂಲ್ ತನಕ ಒಂದು ರೀತಿಯಲ್ಲಿ ಸಿನಿಮಾ ಕಾಣಿಸ್ಕೊಡುತ್ತೆ. ಸೊ ಇಂಟರ್ವ್ಯೂಲ್ ಆದಮೇಲೆ ಸೊ ಇನ್ನೊಂದು ರೀತಿಯಲ್ಲಿ ಕಾಣಿಸ್ಕೊಂಡಂಥ ಸಿನಿಮಾ ಕುಲದಲ್ಲಿ ಕೀಳಿ ಆಗೋದು. ಆ್ಯಂಡ್ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನಾನೇನು ಅಂತ ಅಂದರೆ, ಸಿನಿಮಾ ಹೇಗಿದೆ ಆಗಿದೆ, ಸಖತ್ತಾಗಿದೆ, ಹಂಗೆ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ ಅನ್ನೋದಕ್ಕಿಂತ ಸೊ ಈ ರೀತಿಯಾದ ಒಂದು ಉತ್ತಮ ಸಿನಿಮಾಗಳು ಬಂದಾಗ ಖಂಡಿತವಾಗ್ಲೂ ಇದಕ್ಕೆ ಪ್ರೋತ್ಸಾಹಗಳು ಬೇಕು. ಎಲ್ಲರೂ ಪ್ರೋತ್ಸಾಹ ಕೂಡ ಕುಲದಲ್ಲಿ ಕೀಳಿ ಆಗೋದು ಸಿನಿಮಾದ ಮೇಲೆ ಇರಲಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಾನು ಕಳೆದ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಎಲ್ಲ ಸಿನಿಮಾಗಳಿಗೂ ನಾವು ಎಷ್ಟು ಪ್ರೋತ್ಸಾಹ ಕೊಡ್ತೀವಿ ಹೊಸೊಬ್ಬರಿಗೆ, ಸೊ ಮುಂಬರುವ ಒಂದು ಅಪ್ಕಮಿಂಗ್ ಪ್ರಾಜೆಕ್ಟ್ಗಳಿಗೆ ಅವರು ಒಂದು ರೀತಿಯಲ್ಲಿ ನಾವು ಪ್ರೋತ್ಸಾಹ ಮಾಡ್ದಂಗೆ. ಸೊ ಇದೇ ಅವರು ಫಸ್ಟ್ ಸಿನಿಮಾ ಮತ್ತು ಕೊನೆ ಸಿನಿಮಾ ಆಗಬಾರ್ದು. ಸೊ ಇನ್ನೂ ಮುಂಬರುವ ಒಂದು 10, 15, 20 ಸಿನಿಮಾಗಳಿಗೆ ನಾವು ಮಾಡಬಹುದು, ಆಡಿಯನ್ಸ್ಗಳು ನಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅನ್ನುವಂಥದ್ದು ಅವರಿಗೆ ನಾವು ಮನದಟ್ಟು ಮಾಡ್ಕೊಳ್ಬೇಕು. ಸಿನಿಮಾನು ಕೂಡ ಅಷ್ಟೇ ಅದ್ಭುತವಾಗಿ ಮೂಡಿ ಬಂದಿದೆ. ನಾನು ಆಗಲೇ ಹೇಳಿದೆ ನಿಮಗೆ, ರಿವ್ಯೂ ಅಂದ ತಕ್ಷಣ ಸೊ ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅಂತ ನಾವೇನು ದೊಡ್ಡ ಮೂವಿಗಳಿಗೆಲ್ಲ ನಾವೊಂದು ರಿವ್ಯೂ ಮಾಡ್ತೀವಿ, ಬಟ್ ಒಂದು ಎಕ್ಸ್ಪೆಕ್ಟೇಷನ್ ಇಲ್ದಂಗೆ ಸಿನಿಮಾಗೆ ಹೋಗಿ ಒಂದು ರೆಗ್ಯುಲರ್ ಪ್ಯಾಟ್ರನ್ಗಳು ಭಾಳ ದಿನಗಳಾಗಿತ್ತಪ್ಪ, ಒಂದು ಫ್ಯಾಮಿಲಿ ಸಿನಿಮಾ, ಒಂದು ವಿಲೇಜ್ ಒಂದು ಫೀಲ್ ಸಿನಿಮಾ ನೋಡಿಲ್ಲ ಅಂತ ಯಾರು ಅನ್ನೋರಿದ್ದೀರಾ. ಸೊ ಎಲ್ಲರೂ ಕೂಡ ನೋಡಿ. ಆ್ಯಂಡ್ ತಬಲಾ ನಾಣಿಯವ್ರು ಕೂಡ ಕಾಮಿಡಿ ಅಂತ ಸಖತ್ತಾಗಿ ವರ್ಕ್ ಆಗಿದೆ ಇದರಲ್ಲಿ. ನಾನಂತೂ ತುಂಬ ನಕ್ಕಿದ್ದೀನಿ, ಯಾಕಂದರೆ ತಬಲಾ ನಾಣಿಯವರು ತುಂಬಾ ಒಂದು ಒಳ್ಳೆ ಕಾಮಿಡಿಯನ್ನು ಕೊಟ್ಟಿದ್ದಾರೆ ಇದರಲ್ಲಿ. ಆ್ಯಂಡ್ ಆಲ್ಸೋ ಮಡೆನೂರು ಮನು ಆಗಿರ್ಬೋದು ಮತ್ತು ಮೋನಗುಡ್ಡೆ ಮನೆ ಆಗಿರ್ಬೋದು, ಸೊ ಇಬ್ಬರದು ಕೂಡ ಒಂದು ಒಳ್ಳೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಂಡ್ ಫೈನಲಿ ಹೇಳೋದಿಷ್ಟೇ, ಸಿನಿಮಾನ ನಿಮ್ಮ ಹತ್ತಿರದ ಥಿಯೇಟ್ರಿಗೆ ಹೋಗಿ ನೋಡಿ, ಸಿನಿಮಾ ಎಂಕರೇಜ್ ಮಾಡಿ. ಆ್ಯಂಡ್ ಓವರ್ ಆಲ್ ಬ್ಯೂಟಿಫುಲ್ ಸಿನಿಮಾ ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ನೋಡಿದ್ದೀನಿ. ಆ್ಯಂಡ್ ಇವತ್ತು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ, ಎಂಟರ್ಟೈನ್ಮೆಂಟ್ ಅಂತೂ ಖಂಡಿತವಾಗ್ಲೂ ಈ ಸಿನಿಮಾ ಮುಖಾಂತರವಾಗಿ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಆ್ಯಂಡ್ ಕುಲದಲ್ಲಿ ಕೀಳಿ ಆಗೋದು ಈಗ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ಆ್ಯಂಡ್ ಯಾರೆಲ್ಲ ಸಿನಿಮಾ ನೋಡಿದ್ದೀರಾ, ಸಿನಿಮಾ ನನಗೆ ಇಷ್ಟ ಆಯಿತು ಬ್ರದರ್ ಅನ್ನೋರು ಯಾರು ಇದ್ದೀರಾ, ಸೊ ಕಾಮೆಂಟ್ ಮಾಡಿ. ಸೊ ಸಿನಿಮಾದಲ್ಲಿ ನಿಮಗೇನು ಒಂದು ಇದಿರಬಾರ್ದಾಗಿತ್ತು, ಇದಿರಬೇಕಿತ್ತು ಅಂತ ಏನಾದರೂ ಇನ್ನೊಂದು ಸಜೆಷನ್ ಇದ್ರು ಕೂಡ ಸೊ ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಬಟ್ ನಂದೊಂದು ಸಿಕ್ಕ ಸಜೆಷನ್ ಇತ್ತು ಈ ಸಿನಿಮಾದ ಮೇಲೆ, ಎಲ್ಲ ಚೆನ್ನಾಗಿತ್ತು. ಬಟ್ ಈ ಒಂದು ಸಿನಿಮಾದಲ್ಲಿ ಏನಾದರೂ ಸ್ವಲ್ಪ ಸಾಂಗ್ಸ್ ಆಲ್ರೆಡಿ ಒಂದು ಸಾಂಗ್ ಕ್ಲಿಕ್ ಆಗಿದೆ, ಅಲ್ಲಿ ಎಲ್ಲರೂ ಗೊತ್ತಿರೋ ವಿಚಾರ. ಬಟ್ ಇನ್ನೊಂದು ಸ್ವಲ್ಪ ಏನಾದರೂ ಸಾಂಗ್ನ ಏನಾದರೂ ಸ್ವಲ್ಪ ಪಾಲಿಷ್ ಮಾಡಿ ಸ್ವಲ್ಪ ಬೂಸ್ಟ್ ಮಾಡಿದರೆ ಸೊ ಸಾಂಗ್ಸಿಂದನೂ ಸ್ವಲ್ಪ ಜನರನ್ನ ಅಟ್ರಾಕ್ಟ್ ಮಾಡ್ಬೋದಾಗಿತ್ತು. ಬಟ್ ಇರಲಿ, ತೊಂದರೆ ಇಲ್ಲ, ಅದ್ಭುತವಾಗಿ ಮೂಡ್ ಬಂದಿದೆ, ಎಲ್ಲ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ಸ್ ಕೂಡ ಅದ್ಭುತವಾಗಿ ಬಂದಿದೆ. ಸ್ವಲ್ಪ ಸಾಂಗ್ಸ್ ಬಗ್ಗೆ ಇನ್ನೊಂದು ಸ್ವಲ್ಪ ಪಾಲಿಷ್ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆಗ್ಬೋದಾಗಿತ್ತು ಅನ್ನೋದು ಬಿಟ್ಟರೆ ಸಿನಿಮಾ ವಂಡರ್ಫುಲ್ ಆಗಿ ಬಂದಿದೆ. ಎಲ್ಲರೂ ಕೂಡ ಹೋಗಿ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಕುಲದಲ್ಲಿ ಕೀಳಿ ಯಾವುದೋ ಸಿನಿಮಾ ನೋಡಿ. ಸೊ ನೋಡಿದವರು ಕಾಮೆಂಟ್ ಮಾಡಿ, ನೋಡಿದವರು ಸಿನಿಮಾ ನೋಡಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾ, ಫೇಸ್ಬುಕ್ ಹಾಗೆ
ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.